ಯಾರ ಹಂಚಿಕೆ ಸೆಲೆಕ್ಷನ್ ಯಾರು? ಈಗ ಅವ್ರ ಪಂಚಾಯತಿಗೆ ಬೇಕಂತ ಕೊಟ್ಟಿದ್ದಾರೆ. ಒಂದ್ ನಿಮಿಷ ನಾವೇನ್ ಮಾಡ್ತೀವಿ ಅವ್ರ ಪತ್ರದ ಮೇಲೆ ಕೊಟ್ಟಿರೋದು. ಎಲ್ಲಾ ಪಂಚಾಯತಿಗೆ ಆ ಪತ್ರ ಬಿಟ್ಟು ಬೇರೆಯವ್ರು ಕೊಟ್ಟಿಲ್ಲ. ಈಗ ಅವ್ರ ಪತ್ರ ಕೊಟ್ಟು ಅವ್ರ ಪತ್ರ ಇಲ್ಲ ಅಂದ್ರೆ ಬೇರೆಯವ್ರಿಗೂ ಕೊಟ್ಟಿದ್ರೆ ಹೌದಪ್ಪ ಇದು ತಪ್ಪು. MLAಗಳು ಪತ್ರ ಕೊಟ್ಟು ಅದು ಕೊಟ್ಟಿಲ್ಲ, ಯಾವ ಪತ್ರ ಕೊಟ್ಟಿಲ್ಲ ಆ ಮನೆಗಳಿಗೆ ಮನೆ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪು. ಅವ್ರು ಯಾವ ಪಂಚಾಯತಿಗೆ ಕೊಟ್ಟಿದ್ದಾರೆ ಅದೇ ಪಂಚಾಯತಿಗೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ನಾವು. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ನೀವು. ಈಗ ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿಗೆ ಮನೆ ಕೊಟ್ಟಿದ್ರೆ ಹೌದಪ್ಪ ಇದೇನೋ ವ್ಯವಹಾರ ನಡೆದಿರ್ಬೋದು ಅಂತ ಹೇಳ್ಬೋದು ನೀವು. ಅವ್ರು ಕೊಟ್ಟಿದ್ದ ಪಂಚಾಯತಿಗೆ ನಾವು ಕೊಟ್ಟಿರೋದು. ಇದು ಅವ್ರು ಕೊಟ್ಟಿರೋದು ಪಂಚಾಯತಿಗಳಿಗೆ ಮನೆ ಕೊಟ್ಟಿರೋದು. ಈಗ ನನ್ಗೇನಾಗಿದೆ ಏನಾರ ಒಂದ್ ನಿಮಿಷ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂದ್ರೆ BR ಪಾಟೀಲ್ ಅವ್ರು ಹೇಳ್ಬೇಕಿಲ್ಲ ಯಾರು ತಗೊಂಡಿದ್ದಾರಂತ ಗೊತ್ತಾಗ್ಬೇಕು ತಾನೆ. ಈಗ ಅವ್ರು ಎಲ್ಲೋ ಮಿನಿಸ್ಟರ್ ತಗೊಂಡಿದ್ದಾರಂತ ಎಲ್ಲೂ ಇಲ್ಲ, ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಅಧಿಕಾರಿಗಳು ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಪಂಚಾಯತ್ ಮೆಂಬರ್ ಯಾರಂತನೂ ಹೇಳಿಲ್ಲ. ಅವರು ಕ್ಲಾರಿಟಿ ತೋರಿಸಿ, ಅದು ಕ್ಲಾರಿಟಿ ಅವ್ರು ಕೊಡಿ. ನಾನು ಯಾರಾದ್ರು ಸೀನಿಯರ್, ಅವರು ಮೋಸ್ಟ್ ಸೀನಿಯರ್ ಅದೇ ಹೇಳ್ತಾರದು. ಅವ್ರು ಹೇಳಿ ಯಾರು ತಗೊಂಡಿದ್ದಾರೆ ಅಂತ. ಇಲ್ಲ ನಾನು ನಿನಗೆ ಮಾತಾಡಲಿಲ್ಲ, ನಾನು ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ನಾನು ಅವ್ರನ್ನ ಮಾತಾಡಕ್ಕೆ ಟ್ರೈ ಮಾಡಿದೆ ಸಚಿವರ ಹತ್ರ, ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲ ಅದಿಲ್ಲ ಅದೆಲ್ಲ ಆಡಿಯೋದಿಲ್ಲ. ಟವಲ್ ಕೂಡ ಆಡಿಯೋದಿಲ್ಲ. ಯಾರು ನಾನು ಊರಲ್ಲಿ ಇರ್ಲಿಲ್ಲ. ಮಾಡಿರ್ಬೋದು, ಅವ್ರ ಬಗ್ಗೆ ಬಹಳ ಗೌರವ, ನಾನು ಬಹಳ ಆತ್ಮೀಯರು. ನಾವು ಜನತಾ ಇವತ್ತಿಂದ ಎಲ್ಲ BR ಪಾಟೀಲ್ ನಾನು ಯಾವತ್ತಿಂದ ರಾಜಕೀಯ ಬಂದಿದ್ದೀನಿ ಆವತ್ತಿಂದ ನೋಡ್ತಾ ಇದ್ದೀನಿ. ಒಂಥರ ಹೇಳ್ತಾರಲ್ಲ ಅವರು ರೆಬಲ್ ಇಲ್ಲ ನಾನು ಹೇಳ್ತಿಲ್ಲ ನೋಡಿ, ಎಲ್ಲ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರು ಹತ್ರದಲ್ಲಿ ನೋಡಿದ್ದೀನಿ. ಅವ್ರು ಬಡವ್ರ ಬಗ್ಗೆ ಈಗ ಕೇಳಿ, BR ಪಾಟೀಲ್ ಬಗ್ಗೆ ಹೇಳ್ತೀನಿ. ಅವರೆಲ್ಲ ಒಂದ್ ಕಡೆ ಬಡವ್ರ ಬಗ್ಗೆ ಕಾಲೇಜಿ ಇಟ್ಕೊಂಡು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ಅವರು ಒಂಥರ ಜೆಂಟಲ್ಮ್ಯಾನ್, ಅವರು ರಾಜಕಾರಣದಲ್ಲೂ ಭಾಳ ಜೆಂಟಲ್ಮ್ಯಾನ್. ಈಗ ಅವ್ರು ನನ್ನ ಮೇಲೆ ಏನಾದ್ರು ಹೇಳಿದ್ರೆ ನಾನು ಮಾತಾಡ್ಬೋದಾಗಿ. ಅವ್ರ ಇಲಾಖೆದಲ್ಲೂ ಹೇಳಿಲ್ಲ, ಅವರು ಇಲಾಖೆ ಬಗ್ಗೆನೂ ಹೇಳಿಲ್ಲ. ಇಲಾಖೆದಲ್ಲಿ ನಡೀತಾ ಇದೆಯಾ ತಗೊಂಡ್ ಮಾಡಿದ್ದಾರೆ ಅಂತಾನೂ ಹೇಳಿಲ್ಲ. ಅವರು ಏನ್ ನಡೀತಾ ಇದೆ ಅಂತ ಹೇಳಿದ್ರು, ಯಾರು ಮಾಡಿದ್ರು ಅಂತ ಅವ್ರ ತಾನೇ ಹೇಳ್ಬೇಕು. ಈಗ ಆರೋಪ ಮಾಡಿರೋದು ಅವರೇ ತಾನೇ ಹೇಳ್ಬೇಕು ನನಗೆ. ಈಗ ನಾನು ನೆನ್ನೆ ಹೇಳಿಲ್ಲ ಗುರುವೇ, ನಾನು ಊರಲ್ಲಿ ಇರ್ಲಿಲ್ಲ, ನಿನ್ನೆ ಬಂದೆ. ಒಂಚೂರು ಜ್ವರ ಇದ್ದಂಗಿತ್ತು, ನಿನ್ನೆ ಮನೆಯಲ್ಲೇ ಇದ್ಬಿಟ್ಟೆ, ನಾನು ಎಲ್ಲೂ ಹೋಗಿಲ್ಲ. ಈಗ ಬಂದಿದ್ದೀನಿ, ಅವ್ರಿಗೂ ಕರ್ಸಿ ಮಾತಾಡಿ ಅವ್ರದ್ದು ಮಾಹಿತಿ ತಗೊಳ್ತೀನಿ ನಾನು. ಬಾಸು ಇದು ಯಾವ ಕಾರಣ ಕೇಳಿ ಒಂದ್ ನಿಮಿಷ. ಈಗ ಅವ್ರಿಗೆ ಯಾರು ಹೇಳಿದ್ರು ಹೇಳಿ. ನಾನು ಇಲ್ಲಿ ಬೆಂಗಳೂರಲ್ಲಿದ್ರೆ 24 ಗಂಟೆ ನಾನು ಇಲ್ಲೇ ಇರ್ತೀನಿ. ನಾನು ಮನೆಗೆ ಹೋಗೋದು ಅಷ್ಟೇ. ನಾನು ಬೆಂಗಳೂರಲ್ಲಿ ಫ್ರೀ ಇದ್ರೆ ಮೋಸ್ಟ್ ಪ್ರಾಬ್ಲಿ MLAಗಳು ನಂತಾವ್ ಬಂದು ಭೇಟಿ ಮಾಡೋರು ಯಾರಿಗೂ ಭೇಟಿ ಮಾಡೋದು. ಒಬ್ಬ ಉದಾಹರಣೆ ತೋರಿಸಿ, ಯಾರನ್ನ ಹೇಳಿರೋದು ಒಂದು ಉದಾಹರಣೆ. ಹಾ, ಈಗ ಆರೋಪ ಮಾಡಕ್ಕೆ ಏನಿದೆ, ಸಾಬೀತಾಗ್ಬೇಕು ತಾನೆ, ಹೇಳ್ಬೇಕು ತಾನೆ, ಪ್ರೂವ್ ಮಾಡ್ಬೇಕ್ರಿ. ಸುಮ್ ಎಲ್ಲ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನ್ ಮಾಡಕ್ಕಾಗ್ತದೆ? ಯಾವ್ದಂತ ತೋರಿಸ್ಬೇಕಿಲ್ಲ ನೀವು. ನಮ್ಮಲ್ಲಿ ನಡೀತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ನೀನ್ ನಡೀತಾ ಇದೆ ಅಂತ ತೋರಿಸಿ ನನಗೆ. ಯಾರ್ಗೆಟ್ಟಿಲ್ಲ, ಅವ್ರು ಏನೋ ಹೇಳಿದಾರೆ BR ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು.